ಕರಾವಳಿ ಜನತೆಯ ನಿದ್ದೆಗೆಡಿಸಿದ್ದ ಕರಾವಳಿಯ ನಟೋರಿಯಸ್ ಗ್ಯಾಂಗ್ ಗರುಡ ಗ್ಯಾಂಗ್ನ ಸದಸ್ಯ ಇಸಾಕ್ನ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ಫೈರಿಂಗ್ ನಡೆಸಿದ ವೇಳೆಯಲ್ಲಿ ಇಸಾಕ್ನ ಕಾಲಿಗೆ ಗುಂಡೇಟು ಬಿದ್ದಿರುವಂಥದ್ದು. ನಾವೀಗ ಆ ಒಂದು ಫೈರಿಂಗ್ ನಡೆದ ಸ್ಥಳದಲ್ಲಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಇದು ಕಾರ್ಕಳ ಮತ್ತು ಹಿರಿಯಡ್ಕವನ್ನು ಸಂಪರ್ಕ ಮಾಡುವ ಹೆದ್ದಾರಿಯಾಗಿರುವಂಥದ್ದು. ಈ ಒಂದು ಹೆದ್ದಾರಿಯಲ್ಲಿ ಸುಮಾರು ನಿನ್ನೆ ಸಂಜೆ 7:15 ವೇಳೆಯಲ್ಲಿ ಈ ಒಂದು ಫೈರಿಂಗ್ ನಡೆದಿರುವಂಥದ್ದು. ಮಣಿಪಾಲ ಪೊಲೀಸರು ಮತ್ತು ಹಿರಿಯಡ್ಕ ಪೊಲೀಸರು ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಸಾಕ್ನನ್ನು ಬೆನ್ನಟ್ಟಿದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಸಾಕ್ ಸೇರಿದಂತೆ ಗರುಡ ಗ್ಯಾಂಗ್ನ 4 ಸದಸ್ಯರನ್ನು ದಸ್ತಗಿರಿ ಮಾಡಿಕೊಂಡು ಮಣಿಪಾಲಕ್ಕೆ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಈ ಒಂದು ಫೈರಿಂಗ್ ನಡೆದಿರುವಂಥದ್ದು. ಮಾರ್ಚ್ 4ರಂದು ಮಣಿಪಾಲದಲ್ಲಿ ಈ ಒಂದು ಇಸಾಕ್ ಬಂದಿರುವ ಖಚಿತ ಮಾಹಿತಿ ಮೇರೆಗೆ ನೆಲಮಂಗಲ ಪೊಲೀಸರು ಬೆನ್ನಟ್ಟಿಕೊಂಡು ಈ ಇಸಾಕ್ನನ್ನು ಬಂಧಿಸಲಿಕ್ಕೆ ಮಣಿಪಾಲಕ್ಕೆ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಪ್ರೇಯಸಿಯ ಜೊತೆ ಇಸಾಕ್ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇರುವಂಥ ರಸ್ತೆಯಲ್ಲಿ ಸುತ್ತಾಡುತ್ತಿದ್ದನ್ನು ಗಮನಿಸಿದಂಥ ನೆಲಮಂಗಲ ಪೊಲೀಸರು ಹೇಗಾದರೂ ಮಾಡಿ ಅವನನ್ನು ಬಂಧಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬೆನ್ನಟ್ಟುವ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರುತ್ತಾನೆ. ಆ ಒಂದು ಸಂದರ್ಭದಲ್ಲಿ 4 ದಿನಗಳಿಂದಲೂ ಕೂಡ ಪೊಲೀಸರು ವಿವಿಧ ಸ್ಥಳಗಳಲ್ಲಿ ಇಸಾಕ್ ಬಂಧನಕ್ಕಾಗಿ ಒಂದು ಪತ್ತೆ ಹಚ್ಚಲಿಕ್ಕೆ ವಿವಿಧ ಕಾರ್ಯಾಚರಣೆಗಳನ್ನು ನಡೆಸಿದರು. ಸುಮಾರು 4ರಿಂದ 5 ತಂಡಗಳನ್ನು ಮಾಡಿ ಕೇರಳ, ಅದೇ ರೀತಿಯಾಗಿ ಕಾಪು ಸೇರಿದಂತೆ ಹಾಸನ ಭಾಗದಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ನಡೆಸಿದ್ದು. ಆದರೆ ನಿನ್ನೆ ಬೆಳಿಗ್ಗೆಯ ವೇಳೆಯಲ್ಲಿ ಇಸಾಕ್ನನ್ನು ಮತ್ತು ಇಸಾಕ್ ಸೇರಿದಂತೆ 4ರನ್ನು ಚೆನ್ನರಾಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಸ್ತಗಿರಿ ಮಾಡುವಂಥ ಕೆಲಸವನ್ನು ಮಣಿಪಾಲ ಪೊಲೀಸರು ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಣಿಪಾಲಕ್ಕೆ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಒಂದು ತುರ್ತಾಗಿ ನನಗೆ ಮೂತ್ರ ಮತ್ತು ವಾಂತಿ ಬರುತ್ತೆ ಎಂಬ ಹೇಳಿಕೆಯನ್ನು ಕೊಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿಯೇ ಪೊಲೀಸರು ವಾಹನವನ್ನು ನಿಲ್ಲಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿಯಾಗಿ ಅವನ ಕಾಲಿಗೆ ಫೈರ್ ಮಾಡಿರುವಂಥದ್ದು. ಎಡಗಾಲಿಗೆ ಸುಮಾರು 5 ಗುಂಡುಗಳನ್ನು ಹಾರಿಸಿರುವಂಥದ್ದು. ಸದ್ಯ ಆ ಒಂದು ಸಂದರ್ಭದಲ್ಲಿ ಹಿರಿಯಡ್ಕ PSI ಆಗಿರುವಂಥ ಮಂಜುನಾಥ್ ಮತ್ತು ಉಡುಪಿ ನಗರ ಠಾಣೆಯ ಸಿಬ್ಬಂದಿ ಆಗಿರುವಂಥ ಹೇಮಂತ್ಗೂ ಕೂಡ ಗಾಯ ಆಗಿರುವಂಥದ್ದು. ಸದ್ಯ ಇಸಾಕ್ ಏನಿದ್ದಾರೆ ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥದ್ದು ಮತ್ತು ಪೊಲೀಸ್ ಸಿಬ್ಬಂದಿ ಆಗಿರುವಂಥ ಮಂಜುನಾಥ್ ಅಂದರೆ ಹಿರಿಯಡ್ಕ ಠಾಣಾ PSI ಆಗಿರುವಂಥ ಮಂಜುನಾಥ್ ಮತ್ತು ಉಡುಪಿ ನಗರ ಠಾಣೆಯ ಸಿಬ್ಬಂದಿ ಆಗಿರುವಂಥ ಹೇಮಂತ್ ಕೂಡ KMC ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥದ್ದು. ನಿನ್ನೆ ಇದೇ ಒಂದು ಸ್ಥಳದಲ್ಲಿ ಸುಮಾರು 7:15 ವೇಳೆಯಲ್ಲಿ ಫೈರಿಂಗ್ ನಡೆಸಿರುವಂಥದ್ದು. ಸದ್ಯ 3 ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಗಾಯ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಧಿಕಾರಿಗಳು ಬಂದು ಇಲ್ಲಿ ಮಾಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಿದ್ದಾರೆ. ಸಾಕಷ್ಟು ಪ್ರಕರಣಗಳಿಗೆ ಬೇಕಾಗಿದ್ದಂಥ ಇಸಾಕ್ನನ್ನು ಈಗಾಗಲೇ ಬಂಧಿಸುವಲ್ಲಿ ಮಣಿಪಾಲ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಸದ್ಯ ಅವನ ಮೇಲೆ ಫೈರಿಂಗ್ ಕೂಡ ನಡೆಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಕರಣ ಅಂದರೆ ಕಳೆದ ವರ್ಷ ನಡೆದಿರುವಂಥ ನಡೆದಿರುವಂಥ ಒಂದು ತಲ್ವಾರ್ ಕಾಳಗಾಗಿರ್ಬೋದು, ಮತ್ತೊಂದು ಬೈಂದೂರಿನಲ್ಲಿ ನಡೆದಿರುವಂಥ ಪ್ರಕರಣಕ್ಕೆ ಆಗಿರ್ಬೋದು, ಅದೇ ರೀತಿಯಾಗಿ ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆದಿರುವಂಥ ಡ್ರಗ್ಸ್ ಸಪ್ಲೈ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರುವ ಪ್ರಕರಣಕ್ಕೂ ಕೂಡ ಮೋಸ್ಟ್ ವಾಂಟೆಡ್ ಆಗಿರುವಂಥ ಇಸಾಕ್ನನ್ನು ಬಂಧಿಸುವ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಅಂದರೆ ಚೆನ್ನರಾಯನ ಪಟ್ಟಣದಲ್ಲಿ 4ರನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಸದ್ಯ ಇಸಾಕ್ನ ಮೇಲೆ ಕೂಡ ಫೈರಿಂಗ್ ನಡೆಸುವಂಥ ಕೆಲಸವನ್ನು ಮಣಿಪಾಲ ಪೊಲೀಸರು ಮಾಡಿರುವಂಥದ್ದು. ಈಗಾಗಲೇ ಮೋಸ್ಟ್ ವಾಂಟೆಡ್ ಆಗಿರುವಂಥ ಇಸಾಕ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರ ಮೇಲೆ ಫೈರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಚೇತರಿಸಿಕೊಂಡ ಬಳಿಕ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.